ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈ ಮನೆಯವ್ರು ಯಾರು ನನ್ನ ಪರವಾಗಿಲ್ಲ. ನನ್ನ ಪರವಾಗಿ ಮನೇಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನೀವೊಬ್ಬರೇ ಸುಂದರಣ್ಣ. ಓ ಹಾಗಂತೀಯಾ? ಇರ್ಬೋದು. ಸುಂದರಣ್ಣ, ಮೇಡಮ್ ಅವ್ರೇನಾದ್ರೂ ಹೇಳಿದ್ರ ನಿಮ್ಮ ಹತ್ರ? ಈ ಕ್ಯಾಂಡಿಡೇಟು ಅವ್ರ ಕಡೆದೆ ಅಲ್ವಾ, ಏನಾದರೂ ವಿಷಯ ತಿಳ್ಕೊಳ್ಳೋಣ, ಶ್ರಾವಣಿ ಮೇಡಮ್ಗೆ ಅಪ್ಡೇಟ್ ಮಾಡ್ಬೋದು. ಇಲ್ಲ ಶ್ರೀಬದಿ, ಯಾಕೆ, ಏನು ಹೇಳಬೇಕಿತ್ತು? ಅದೇ ಸುಂದರಣ್ಣ, ಈ ಶ್ರಾವಣಿನ ಸುಬ್ಬುನ ದೂರ ಮಾಡೋದ್ರ ಬಗ್ಗೆ ಮೇಡಮ್ ಅವರು ಏನಾದರೂ ನಿಮ್ಮ ಹತ್ರ ಹೇಳಿದ್ರಾ ಅಂತ. ಇಲ್ಲ, ಆ ವಿಷಯದ ಬಗ್ಗೆ ನಾಳೆ ಹೇಳ್ತೀನಿ ಅಂತ ಹೇಳಿದರೆ ಕೇಳಿ ನಾನು ನಿನಗೆ ತಿಳಿಸ್ತೀನಿ. ಹಬ್ಬ, ಸದ್ಯ ನನ್ನ ಪಾಲಿಗೆ ನನ್ನ ಪರ ಅಂತ ಇರೋದು ನೀವೊಬ್ಬರೇ ಸುಂದರಣ್ಣ. ಆದರೂ ನಾನು ನನ್ನ ಛಲನ ಬಿಡೋದಿಲ್ಲ. ಆ ಶ್ರಾವಣಿನೂ ಸುಬ್ಬುನು ದೂರ ಮಾಡ್ತೀನಿ. ಅವರಿಬ್ರನ್ನು ದೂರ ಮಾಡದೆ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಎದುರಿಗೆ ಯಾರು ಬೇಕಾದ್ರೂ ನಿಲ್ಲಿ ಅಣ್ಣ, ನಾನು ನನ್ನ ಹಠನ ಸಾಧಿಸ್ತೀನಿ. ಅಣ್ಣ, ನಾನಿನ್ ಬರ್ತೀನಿ. ಮೊದಲು ಈ ವಿಷಯನ ಶ್ರಾವಣಿ ಮೇಡಮಿಗೆ ತಿಳಿಸ್ಬೇಕು. ನನ್ನ ಪಾಲಿಗೆ ದಾರಿ ತೋರಿರುವಂತಹ ದೇವತೆ ಅವರು. ದಾರಿಗೆ ಅಡ್ಡ ಬರ್ತಿರೋರು ಇವರು. ನಾನು ಈ ಶ್ರೀವಲ್ಲಿ ಥರನೇ ಛಲದಲ್ಲಿ ಎಲ್ಲ ವಿಷಯನ ಹೇಳ್ಬಿಡ್ತೀನಿ. ನಾನು ಏನ್ ಅನ್ಕೊಂಡಿದ್ನೋ ಅದ್ಯಾವುದು ನಡೀತಿಲ್ಲ. ಅಲ್ಲಿ ಆ ಮನೇಲಿ ಇನ್ನೇನೇನೋ ನಡೀತಿದೆ. ಒಂದು ಕಾಲದಲ್ಲಿ ಇಡೀ ಮನೆ ನನ್ ಜೊತೆ ಇತ್ತು. ಶ್ರಾವಣಿ ಒಬ್ಳೆ ಇದ್ಲು. ಈಗ ಇಡೀ ಮನೆ ಅವಳ ಜೊತೆ ಇದೆ. ನಾನು ಒಬ್ಳೆ ಇದ್ದೀನಿ ಅಂತ ಏನ್ ಮರ್ ಮಾಡಿದಳ ಅವಳು ಅವ್ರಿಗೆಲ್ಲ. ಮೋಟಗಾತಿ ಅವಳು. ಅಲ್ಲ, ಸುಬ್ಬು ಮನೆಯವ್ರು ಯಾರೂನು ದುಡ್ಡಗಂತೂ ಬಗ್ಗೋರೇ ಅಲ್ಲ. ಆಸ್ತಿ ಅಂತಸ್ತು ಇದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಇವ್ರು ಎಲ್ರೂ ಇವಳು ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂದ್ರೆ ಅದು ಹೇಗ್ ಸಾಧ್ಯ? ಇಡೀ ಮನೆ ಅವಳನ್ನ ಅಷ್ಟೊಂದು ಇಷ್ಟಪಡ್ತಿದೆ ಅಂತ ಏನ್ ಮಾಡಿದಳು ಅವಳು? ಮೊದ್ಲು ವರಲಕ್ಷ್ಮಿ, ಆಮೇಲೆ ವಿಶಾಲತೆ, ಆಮೇಲೆ ಕಾಂತಮ್ಮಮ್ಮಿ, ಈಗ ನೋಡಿದ್ರೆ ಧನಲಕ್ಷ್ಮಿ ಅಕ್ಕ. ಇದನ್ನೆಲ್ಲ ನನಗೆ ನಂಬೋಕೆ ಆಗ್ತಿಲ್ಲ. ಆ ಶ್ರಾವಣಿ ಮುಂದೆ ನಾನು ಸೋಲ್ತಿದ್ದೀನಿ. ಸುಬ್ಬುನ ಬಿಟ್ಕೊಟ್ಟಿದ್ದೆ ದೊಡ್ಡ ಸೋಲು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮನೆಯವ್ರು ಎಲ್ರೂ ಅವಳ ಕಡೆ ಮಾಡ್ಕೊಂಡು ನನ್ನ ನೀರ್ ನಿಂತಿದ್ದಾಳೆ. ಮೊದ್ಲು ಸುಬ್ಬುನ ನಾನು ಪಡ್ಕೋಬೇಕು ಅನ್ನೋ ಹಠ ಇತ್ತು. ಆದ್ರೆ ಈಗ ಆ ಶ್ರಾವಣಿನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು. ಸುಬ್ಬುನ ಶ್ರಾವಣಿನ ದೂರ ಮಾಡ್ಬೇಕು. ಪ್ರತಿ ಸತಿ ಅವಳು ಗೆದ್ದಾಗ್ಲು, ಮನೆಯವ್ರ ಜೊತೆ ನಗ್ನಗ್ತಾ ಇದ್ದಾಗ್ಲು ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ. ಏನ್ ಮಾಡ್ಲಿ ಈಗ ನಾನು? ಏನ್ ಮಾಡ್ಲಿ ನಾನು? ಯಾಕೆ ಏನಾಯ್ತು ನನಗೆ? ಯಾಕೆ ಮಾಡ್ತಿದ್ಯಾ? ಇದೇನಮ್ಮ ಹೀಗ್ ಕೇಳ್ತಿದ್ಯಾ? ಇನ್ನೇನಮ್ಮ ಆಗ್ಬೇಕಾಗಿದೆ? ಆ ಶ್ರಾವಣಿನ ಆ ಮನೆಯವ್ರು ಎಲ್ರು ಒಪ್ಕೊಂಡಿದ್ದಾರೆ. ಅವಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಮ್ಮ ಇರ್ಲಿ? ನನ್ನ ಹೊಟ್ಟೆ ಉರಿತಿದೆ ಅಮ್ಮ, ಹೊಟ್ಟೆ ಉರಿತಿದೆ. ಪಾಪಿಗಳು ಕಣೆ ಅವರು. ನನ್ನ ಮಗಳ ಜೀವನಕ್ಕೆ ಬೆಂಕಿ ಇಟ್ಟು ಅವರೆಲ್ಲ ಸಂತೋಷವಾಗಿದ್ದಾರ? ಅವ್ರ ಸಂತೋಷನೇ ನಿನ್ನ ನೋವಿಗೆ ಕಾರಣ ಆಗೋಯ್ತ ಮಗಳೇ? ಇಲ್ಲ ಕಣೆ, ನನ್ನ ಮಗಳು ಇಷ್ಟು ನೊಂದ್ಕೊಂಡಿರ್ಬೇಕಾದ್ರೆ ಅವ್ರು ಸಂತೋಷವಾಗಿರೋದನ್ನ ನಾನ್ ಸಹಿಸೋದಿಲ್ಲ. ಅವರಿಂದಾಗಿ ನನ್ನ ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂದ್ಮೇಲೆ ಅವ್ರ ಮಗಳು ಈ ಮನೆಯಲ್ಲಿ ಕಣ್ಣೀರ್ ಹಾಕ್ಬೇಕು. ಅವಳು ಹಾಕೋ ಕಣ್ಣೀರಿನ ಬಿಸಿ ತಾಪ ಅವ್ರ ಮನೆಯವ್ರು ತಟ್ಟಬೇಕು. ನನ್ನ ಮಗಳ ನೋವು ಏನು ಅನ್ನೋದು ಅವ್ರ ಮಗಳ ಕಣ್ಣೀರಿಂದ, ಅವಳ ಗೋಳಾಡ್ತಿಂದ ಅವ್ರಿಗೆ ಅರ್ಥ ಆಗ್ಬೇಕು. ವರಲಕ್ಷ್ಮಿ,
ಹಾಂ ಹೌದು, ಈಗ ತಾನೇ ಮನೆಗೆ ಬಂದೆ. ಓಕೆ ನಾನೀಗ ಫೈಲ್ನ ನೋಡಿ ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಸರಿ ಬಿಡಿ, ನಾನು ಮಾಡ್ತೀನಿ. ಪಿಂಕಿ ಪಿಂಕಿ, ನೀನ್ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಇಲ್ಲ ಅಮ್ಮ, ಯಾರು ನೋಡಿಲ್ಲ. ಮನೇಲಿ ಯಾರು ಕಾಣಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡಕ್ಕೆ ತಕ್ಷಣ ಓಡ್ ಬಂದ್ಬಿಟ್ಟೆ. ನಾನು ಈಗಲೇ ಶ್ರಾವಣಿಕಂಗ್ ಕಾಲ್ ಮಾಡಿಬಿಟ್ಟು ಈ ಮನೇಲಿ ಏನೇನು ಆಗ್ತಿದೆ, ನಿನ್ನನ್ನು ಯಾಕೆ ಕೂಡ ಹಾಕಿದ್ದಾರೆ, ಈ ಮನೆಯವರೆಲ್ಲ ಯಾಕೆ ಈ ಥರ ಆಡ್ತಿದ್ದಾರೆ ಅಂತೆಲ್ಲ ನಾನು ಈಗಲೇ ಅಕ್ಕಂಗೆ ಹೇಳ್ತೀನಿ. ಅದಕ್ಕೆ ನಾನು ಫೋನ್ ತಂದಿದ್ದೀನಿ. ನೋಡು ಪಿಂಕಿ, ಅಮ್ಮನ ಟ್ರೀಟ್ಮೆಂಟ್ ಮುಗಿಯೋವರೆಗೂ ನೀನು ಅಮ್ಮನ ನೋಡೋಕ್ಕಾಗಲ್ಲ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ, ನಂಗೆ ಅಮ್ಮ ಬೇಕು, ಅಮ್ಮನ ಜೊತೆನೇ ಇರಬೇಕು. ಪುಟ, ಅಮ್ಮ ಮಗಳನ್ನ ದೂರ ಮಾಡೋ ಮನಸ್ಸು ನನ್ಗಿಲ್ಲ ಕಣೋ. ಯಾಕೆ ಹಠ ಮಾಡ್ತಿದ್ಯಾ? ಅರ್ಥ ಮಾಡ್ಕೋ. ಸುರೇಂದ್ರ, ಯಾಕೆ ಮಗುನ್ ಯಾಕೆ ಬೈತಿದ್ಯಾ? ಪಾಪ ಮಗು, ಆಳ್ಬೇಡ. ಏನಕ್ಕ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ, ಸುಮ್ಮನೆ ಹಠ ಮಾಡ್ತೀಯಲ್ಲ. ಮಕ್ಳಂದ್ರೆ ಹಾಗೆ ಅಲ್ವಾ? ಅದಕ್ಕೆ ಹೀಗೆ ಬೈತಾರ? ನಿಧಾನಕ್ಕೆ ಹೇಳು, ಅವಳಿಗೆ ಅರ್ಥ ಆಗುತ್ತೆ. ಪಿಕ್ಕಿ ಪುಟ್ಟ, ಅಳ್ಬಾರ್ದು. ಈಗೇನು, ಅಮ್ಮನ್ ನೋಡ್ಬೇಕಲ್ವಾ? ನಾನ್ ಕರ್ಕೊಂಡು ಹೋಗ್ತೀನಿ. ಅಪ್ಪ ಬೈತಿದಾರಾ? ನಾನು ಅಪ್ಪನ್ನೇ ಬೈತೀನಿ. ಅಳ್ಬಾರ್ದು. ನಂಗದೆಲ್ಲ ಬೇಕಾಗಿಲ್ಲ, ನನ್ಗೆ ಅಮ್ಮ ನೋಡ್ಬೇಕು ಅಷ್ಟೇ. ನೋಡು ನಿನ್ ಮುಂದೆ ಯಾವ ರೀತಿ ಮಾತಾಡ್ತೀಯ? ಸುರೇಂದ್ರ, ಹೋಗ್ಲಿ ಬಿಡು, ಬೈಬೇಡ. ಮಕ್ಳ ಮಾತಿಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಬರೀ ಮಾತಾಡಿದ್ರೆ ಪರವಾಗಿಲ್ಲ ಅಕ್ಕ, ಒಂದನ ಪರಿಸ್ಥಿತಿ ಸರಿ ಇಲ್ಲ. ಅವಳಿಗೆ ಸಿಟ್ಟು ಬಂದಾಗ ಎದುರಿಗೆ ಯಾರಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ಅವಳಾಗೇ ಇರಲ್ಲ. ನೀನೇ ನನ್ಗೆ ಹೇಳಿದ್ಯಾ, ಅಂಥದ್ರಲ್ಲಿ ಇವಳು ಈ ರೀತಿ ಮಾಡಿದ್ರೆ ಭಯ ಆಗಲ್ವಾ? ಭಯ ಯಾಕೆ? ರೂಮ್ ಕೀನ ಓಪನ್ ಮಾಡಿ ಒಂದನ ಹತ್ರ ಹೋಗಿ ಮಾತಾಡ್ತಿದ್ಲಿ ಇವಳು. ಅಷ್ಟೇ ಅಲ್ಲ, ಶ್ರಾವಣಿಗೂ ಫೋನ್ ಮಾಡಿ ಮಾತಾಡ್ತಿದ್ದಾಳೆ.